everyone fine. ಪವಿತ್ರ ವಿಚಾರದಲ್ಲಿ ಎಸ್ ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಅಭಿಮಾನಿಗಳ ಸಂಭ್ರಮ ನಿರೀಕ್ಷಿತ ಇದು. ಬಿಜಿಎಸ್ ಆಸ್ಪತ್ರೆಯ ಮುಂದೆ ಅಭಿಮಾನಿಗಳು ಖುಷಿಯಲ್ಲಿದ್ದಾರೆ. ದರ್ಶನ್ಗೆ ಜಾಮೀನು ಸಿಕ್ಕಿದ್ದೆ ಹಬ್ಬದಂತೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಮಧ್ಯಂತರ ಜಾಮೀನು ಸಿಕ್ಕಾಗ ದೀಪಾವಳಿ, ಈಗ ಅದಕ್ಕೂ ಹೆಚ್ಚಿನ ಸಂಭ್ರಮ. ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆ ಪಡಿತಾ ಇದ್ದಾರೆ. ಬೆನ್ನು ನೋವು ಹಿನ್ನೆಲೆ ದರ್ಶನ್ ಚಿಕಿತ್ಸೆಯಲ್ಲಿದ್ದಾರೆ. ಈ ಚಿಕಿತ್ಸೆಯ ಸಂದರ್ಭದಲ್ಲೂ ಅಭಿಮಾನಿಗಳು ಸಂತಸದಲ್ಲಿದ್ದಾರೆ, ಖುಷಿಯಲ್ಲಿದ್ದಾರೆ. ಅಫ್ಕೋರ್ಸ್ ದರ್ಶನ್ ಕೂಡ ಖುಷಿಯಲ್ಲಿರ್ತಾರೆ. 6 ತಿಂಗಳು ಅನುಭವಿಸಿದಂಥ ಕಷ್ಟದ ನಂತರ ದರ್ಶನ್ ಖುಷಿಲಿದೆ, ಖಂಡಿತ ಇದ್ದೇ ಇರ್ತಾರೆ. ಅವ್ರ ಅಭಿಮಾನಿಗಳನ್ನು ನೋಡ್ತಾ ಇದ್ದೀರಿ. ದರ್ಶನ್ ಫೋಟೋ ತೆಗೆದುಕೊಂಡು ಬಂದಿದ್ದಾರೆ. ದರ್ಶನ್ ಫೋಟೋಗೆ ಕುಂಬಳಕಾಯಿಯಿಂದ ಪೂಜೆ ಮಾಡಿ ಕುಂಬಳಕಾಯಿಯನ್ನು ಒಡೆಯೋ ಮೂಲಕ ಜೊತೆಗೆ ಹಾಲಿನ ಅಭಿಷೇಕವನ್ನು ಕೂಡ ಮಾಡ್ತಾ ಇದ್ದಾರೆ ದರ್ಶನ್ ಫೋಟೋಗೆ. ದರ್ಶನ್ ಭಾವಚಿತ್ರಕ್ಕೆ ಖುಷಿಯಲ್ಲಿ ಹಾಲಿನ ಅಭಿಷೇಕ ಮಾಡ್ತಾ ಇರುವಂಥ ದೃಶ್ಯ ಇದು. ಹಾಲಿನ ಅಭಿಷೇಕದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಸಿಹಿ ಹಂಚುವ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಬಿಜಿಎಸ್ ಆಸ್ಪತ್ರೆಯಲ್ಲಿರುವಂಥ ಜನರಿಗೆ, ಅಲ್ಲಿನ ವೈದ್ಯಕೀಯ ಸಿಬ್ಬಂದಿಗೆ, ಪ್ರತಿಯೊಬ್ಬರು ಅಲ್ಲಿ ಬರುವಂಥವರಿಗೆ ಖುಷಿಯಲ್ಲಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಹಾಲಿನ ಅಭಿಷೇಕ ಮಾಡಿ ತಮ್ಮ ಅಭಿಮಾನವನ್ನು ಮೆರಿತಾ ಇದ್ದಾರೆ. ಕೊನೆಗೂ ನಾವು ಮಾಡಿದಂಥ ಪ್ರಾರ್ಥನೆ ಫಲ ಕೊಟ್ಟಿದೆ. ಇಷ್ಟು ದಿನ ದರ್ಶನ್ ಹೊರಬರಲಿ ಅಂತ ಹಾರೈಕೆಗಳಿದ್ದವಲ್ಲ, ಅವೆಲ್ಲವೂ ಕೂಡ ನಿಜ ಆಗಿದೆ. ದರ್ಶನ್ಗೆ ಇಂಥ ದಿನ ಬರಬೇಕು ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು. ಅಂಥ ದಿನ ಕೊನೆಗೂ ಕೂಡ ಬಂದಿದೆ. ಹೀಗಾಗಿ ಅಭಿಮಾನಿಗಳು ಸಂತಸದಲ್ಲಿದ್ದಾರೆ. ಎಸ್, ಬಳ್ಳಾರಿಯಲ್ಲೂ ಕೂಡ ನೋಡ್ತಾ ಇದ್ವಿ ನಾವು. ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಮುಂದೆಯೂ ಕೂಡ ಎಷ್ಟೊಂದು ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡಿದ್ರು. ದೀಪಗಳನ್ನಿಟ್ಟು ದರ್ಶನ್ ಡಿ ಬಾಸ್ ಅಂತ ಬರೆದು ದೀಪಗಳ ಮೂಲಕವೇ ಅದನ್ನು ಜೋಡಿಸಿ ಅಭಿಮಾನವನ್ನು ಪ್ರದರ್ಶನ ಮಾಡಿದ್ರು. ಬಿಜಿಎಸ್ ಆಸ್ಪತ್ರೆಯ ಆವರಣದಲ್ಲಿ ಅಭಿಮಾನಿಗಳು ಅತ್ಯಧಿಕ ಸಂಖ್ಯೆಯಲ್ಲಿ ಮಧ್ಯಂತರ ಜಾಮೀನಿನ ಮೇಲೆ ಬಂದಾಗಲೂ ಕೂಡ ಸೇರಿದ್ರು. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಪೂರ್ಣಾವಧಿಯ ಜಾಮೀನು ದೊರೆತಿದೆ. ಸೊ ಹೀಗಾಗಿ ಅಭಿಮಾನಿಗಳಲ್ಲಿ ಸಹಜವಾಗಿ ಸಂಭ್ರಮದಲ್ಲಿದ್ದಾರೆ. ದರ್ಶನ್ ಬಿಡುಗಡೆ ವಿಚಾರದಲ್ಲಿ ಕೆಲವಷ್ಟು ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಓಪನ್ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಪಿಟಿಷನ್ ಇಸ್ ಅಲೌಡ್ ಅಂತ ಹೇಳಿದ ತಕ್ಷಣ ಅದರಲ್ಲಿ ಏನೇನಿದೆ ಆದೇಶದ ಪ್ರತಿಯನ್ನು ಸೆಷನ್ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಮಧ್ಯಂತರ ಜಾಮೀನಿನ ವಿಚಾರದಲ್ಲಿ. ಆ ನಂತರದಲ್ಲಿ ಕಾರಾಗೃಹಕ್ಕೂ ಕೂಡ ಅದನ್ನು ಸಲ್ಲಿಕೆ ಮಾಡಬೇಕಾಗತ್ತೆ, ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ. ಆನಂತರ ಅವರು ಜಾಮೀನಿನ ಪ್ರಕ್ರಿಯೆಗಳಲ್ಲಿ ಒಂದು ವೇಳೆ ಷರತ್ತುಗಳನ್ನು ವಿಧಿಸಿದ್ದಾರೆ ಅಂತ ಹೇಳೋದಾದರೆ ಖಂಡಿತವಾಗಿಯೂ ಷರತ್ತುಗಳಿದ್ದೇ ಇರುತ್ತೆ. ಕೆಲವಷ್ಟು ಷರತ್ತುಗಳನ್ನು ಹಾಕಿಯೇ ಕೋರ್ಟ್ ಜಾಮೀನನ್ನು ನೀಡುತ್ತೆ. ಅದರಲ್ಲೂ ವಿಶೇಷವಾಗಿ ದರ್ಶನ್ ಒಬ್ಬ ನಟ ಆಗಿರೋದ್ರಿಂದ ಐ ಡೋಂಟ್ ಥಿಂಕ್ ಕೋರ್ಟ್ ಅವರನ್ನು ಶೂಟಿಂಗ್ಗೆ ನಿರ್ಬಂಧ ಹೇರುತ್ತೆ ಅಂತ ನನಗೇನು ಅನಿಸೋದಿಲ್ಲ. ಆದರೆ ಕೋರ್ಟ್ನ ಪರಿವ್ಯಾಪ್ತಿಯಲ್ಲಿಯೇ ಶೂಟಿಂಗ್ನ ಚಟುವಟಿಕೆಗಳಿರಬೇಕು ಅಥವಾ ಒಂದು ಕಂಡೀಷನನ್ನು ಹಾಕುವಂಥ ಅವಕಾಶ ಖಂಡಿತ ಇದ್ದೇ ಇರುತ್ತೆ. ಜೊತೆಗೆ ಕೆಲವಷ್ಟು ಬಾಂಡ್ಗಳನ್ನು ಸಲ್ಲಿಕೆ ಮಾಡೋದು, ಸಾಕ್ಷ್ಯಗಳನ್ನು ನಾಶಪಡಿಸದಂತೆ ಇಂತಿಷ್ಟು ಠೇವಣಿ ಹಣವನ್ನು ಇಷ್ಟು ಲಕ್ಷಗಳ ಬಾಂಡ್ಗಳನ್ನು ಕೊಡಬೇಕು ಅಂತ ಹೇಳಿ ಕೆಲವು ಪ್ರೊಸೀಜರ್ಗಳನ್ನು ಮಾಡಿದ ನಂತರವೇ ಅವರು ರಿಲೀಸ್ ಆಗ್ತಾರೆ, ಆಚೆ ಬರ್ತಾರೆ. ಆನಂತರ ಮುಂದಿನ ದಿನಗಳಲ್ಲಿ ಅಲ್ಲಿಗೆ ಮುಗೀತು ಅಂತಲ್ಲ, ಯಾಕೆಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಖಂಡಿತ ಇದ್ದೇ ಇದೆ. ಉನ್ನತ ನ್ಯಾಯಾಲಯಗಳಿಗೆ ಸರ್ಕಾರ ಅಥವಾ ಪೊಲೀಸರು ಹೋಗುವಂಥ ಅವಕಾಶ ಖಂಡಿತವಾಗೂ ಇದ್ದೇ ಇರುತ್ತೆ. ಸುಪ್ರೀಂ ಕೋರ್ಟ್ಗೂ ಕೂಡ
ಈ ಜಾಮೀನನ್ನು ರದ್ದುಗೊಳಿಸಿ ಅಂತ ಅಪೀಲ್ ಹೋಗುವಂಥ ಮೇಲ್ಮನವಿ ಹೋಗುವಂಥ ಅವಕಾಶ ಪೊಲೀಸರ ಮುಂದೆ ಇರುತ್ತೆ. ಸೊ ಅಷ್ಟಕ್ಕೂ ಯಾವ ರೀತಿಯ ಕ್ರಮವನ್ನು, ಯಾವ ರೀತಿಯ ಹೆಜ್ಜೆಯನ್ನು ಪೊಲೀಸರು ಇಡ್ತಾರೆ ಅನ್ನೋದು ಭಾರಿ ಕುತೂಹಲ ಅಂತೂ ಮೂಡಿಸ್ತಾ ಇದೆ. बस 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 DMNG3 ಬರ್ತಿದ್ಯಾ ಕೈಯಲ್ಲಿ ಹೊಡಿರಿ ನಿಂಬಣ್ಣ बस 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 DMNG3 ಬರ್ತಿದ್ಯಾ ಕೈಯಲ್ಲಿ ಹೊಡಿರಿ ನಿಂಬಣ್ಣ. ಎಸ್, ದರ್ಶನ್ ವಿಚಾರದಲ್ಲಿ ಅಭಿಮಾನಿಗಳು ಖುಷಿಯಾಗಿರೋದನ್ನು ಗಮನಿಸ್ತಾ ಇದ್ದೀವಿ. ದರ್ಶನ್ ಬಿಡುಗಡೆ ಆಗಬೇಕು ಅಂತ ಹೇಳಿ 6 ತಿಂಗಳುಗಳಿಂದ ಅವರ ಅಭಿಮಾನಿಗಳು ಸತತವಾಗಿ ರಥದಂತೆ, ಪೂಜೆಯಂತೆ ಅನೇಕ ರೀತಿಯ ನೆನಕೆಗಳಿದ್ದವಲ್ಲ, ಅವೆಲ್ಲವೂ ಕೂಡ ಸತ್ಯ ಆಗಿದೆ. ದರ್ಶನಿಗೆ ಬಿಡುಗಡೆ ಆಗುವಂಥ ಸನ್ನಿವೇಶ ಅಭಿಮಾನಿಗಳಲ್ಲಿ ಸಂಭ್ರಮ, ಖುಷಿ, ಸಂತಸ ಇದೆ. ಆದರೆ ಕಂಡೀಷನ್ಸ್ಗಳು ನೋಡಬೇಕಾಗಿದೆ. ದರ್ಶನ್ ಬಿಡುಗಡೆಯಾದ ನಂತರದಲ್ಲಿ ಸಹಜವಾಗಿ ದರ್ಶನ್ನ ಶೂಟಿಂಗ್ಗೆ ಹೋಗ್ಬಿಡ್ತಾರಾ? ಶೂಟಿಂಗ್ಗಳಲ್ಲಿ ತೊಡಗಿಕೊಳ್ಳೋಕ್ಕೆ ಕೋರ್ಟ್ ಏನಾದರೂ ನಿರ್ಬಂಧ ಇರುತ್ತಾ ಅಂತ ನೋಡೋದಾದರೆ, ಆತ ಒಬ್ಬ ಸ್ಟಾರ್ ನಟ ಆಗಿರೋದ್ರಿಂದ ದರ್ಶನ್ಗೆ ಶೂಟಿಂಗ್ಗೆ ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಆಗೋದಿಲ್ಲ. ಯಾಕೆಂದರೆ ಶೂಟಿಂಗ್ ಹೋಗಬೇಕು ಅನ್ನೋದು ಕೂಡ ಈ ವಾದದಲ್ಲಿತ್ತು. ಒಂದು ಇಂಡಸ್ಟ್ರಿ ನಡಿಬೇಕು, ಸಿನಿಮಾ ಇಂಡಸ್ಟ್ರಿ, ಒಂದು ದರ್ಶನ್ನ ಸಿನಿಮಾ ಬರುತ್ತೆ ಅಂತ ಹೇಳಿದ್ರೆ 300-400 ಕುಟುಂಬಗಳು ಆ ಸಿನಿಮಾದಲ್ಲಿ ದುಡಿಯೋದ್ರ ಮೂಲಕ ಹೊಟ್ಟೆ ತುಂಬಿಸ್ಕೊಳ್ತಾವೆ. ದರ್ಶನ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹುದೊಡ್ಡ ನಟ. ಆತನ ಸಿನಿಮಾ ಬಹುಕೋಟಿ ಸಿನಿಮಾ ಆಗಿರುತ್ತೆ. 300-400 ಕುಟುಂಬಗಳು ನಡೆಯುತ್ತೆ, ಉದ್ಯಮ ನಡೆಯುತ್ತೆ. ಹೀಗಾಗಿ ಆತನಿಗೆ ಜಾಮೀನು ಕೊಡಬೇಕು ಅಂತ ಹೇಳಿ ಒಂದು ವಾದ ಇತ್ತು. ಅದರ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ತೀವ್ರತರವಾಗಿ ಕಾಡ್ತಾ ಇತ್ತು. ಬೆನ್ನು ನೋವಿನ ಸಮಸ್ಯೆಯ ಕಾರಣಕ್ಕಾಗಿಯೇ ವಿಮ್ಸ್ ಆಸ್ಪತ್ರೆ ವೈದ್ಯರು ಹೇಳಿದ್ರು ಸರ್ಜರಿಯ ಅವಶ್ಯಕತೆ ಇದೆ ಅಂತ. ಹೀಗಾಗಿ ತಕ್ಷಣ ಮಧ್ಯಂತರ ಜಾಮೀನು ಸಿಗಲಿಕ್ಕೆ ಬಹಳ ಪ್ರಮುಖವಾದ ಕಾರಣ ಆಯಿತು. ಅದೇ ವಿಚಾರದಲ್ಲಿ BGS ಆಸ್ಪತ್ರೆಗೆ ದಾಖಲಾಗಿದ್ದಂಥ ದರ್ಶನ್ ಯಾವುದೇ ರೀತಿಯ ಸರ್ಜರಿಗೆ ಒಳಪಟ್ಟಿಲ್ಲ. ಅವರು ಆಸ್ಪತ್ರೆ ವೈದ್ಯರ ಸೆಕೆಂಡ್ ಒಪಿನಿಯನ್ ಅನ್ನು ಪಡೆದುಕೊಂಡಿದ್ದಾರೆ. ಅವರ ಪ್ರಕಾರ ಅವರಿಗೆ ಫಿಸಿಯೋಥೆರಪಿ ಮೂಲಕವೇ ಟ್ರೀಟ್ಮೆಂಟ್ ಅಂತ ಹೇಳಿ. ಸೊ ಹೀಗಾಗಿ ಫಿಸಿಯೋಥೆರಪಿಯನ್ನು ಕಂಟಿನ್ಯೂ ಮಾಡ್ತಾರಾ ಅಥವಾ ಸರ್ಜರಿಯನ್ನೇ ಮಾಡ್ಕೊಳ್ಬೇಕಾಗತ್ತಾ? ಮಧ್ಯಂತರ ಜಾಮೀನಿನಲ್ಲಿ ಕೊಟ್ಟಿರುವಂಥ ಕಾರಣವನ್ನು ಅವರು ಉಲ್ಲಂಘಿಸಿ ನಡೆದುಕೊಂಡ್ರೆ ಮುಂದೇನು ಸಮಸ್ಯೆ ಆಗೋದಿಲ್ವಾ ಅಂದರೆ, CV ನಾಗೇಶ್ ಹೇಳಿದ್ದಾರೆ, ವೈದ್ಯರ ಸಲಹೆ ಮೇರೆಗೆ ನಾವು ಮುಂದೆ ಹೋಗಿದ್ದೇವೆ ಅಂತ.